ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಓಕೆ, ಇವಾಗ ಈ 6th ಬುಕ್ಕಲ್ಲಿ ಸೆಕೆಂಡ್ನೇ ಭಾಗ ಅಂತ ಬರುತ್ತಲ್ಲ, ಈ ಸೆಕೆಂಡ್ನೇ ಭಾಗದಲ್ಲಿ 13ನೇ ಅಧ್ಯಾಯವಾದ ದೆಹಲಿಯ ಸುಲ್ತಾನರ ಬಗ್ಗೆ ನಾವು ನೋಡೋಣ. ಈ ಹಿಂದಿನ ತರಗತಿಯಲ್ಲಿ 12ನೇ ಅಧ್ಯಾಯ 12ನೇ ಅಧ್ಯಾಯವಾದ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳ ಬಗ್ಗೆ ನೋಡಿದ್ವಿ. ಇವಾಗ 13ನೇ ಅಧ್ಯಾಯದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ನಾವು ನೋಡೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪಾಠದ ಪರಿಚಯ ಸ್ವಲ್ಪ ನೋಡ್ಕೊಳ್ಳೋಣ. 11-12ನೇ ಶತಮಾನಗಳಲ್ಲಿ ಭಾರತದ ಮೇಲೆ ಟರ್ಕರು ಪದೇ ಪದೇ ದಾಳಿ ಮಾಡ್ತಾರೆ. ಈ ಟರ್ಕರು 11-12ನೇ ಶತಮಾನದಲ್ಲಿ ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡ್ತಾರಲ್ಲ, ಈ ಸೈನಿಕ ಕಾರ್ಯಾಚರಣೆಗಳು ಅಂತಿಮವಾಗಿ ದೆಹಲಿಯ ಸುಲ್ತಾನರ ಆಳ್ವಿಕೆಗೆ ಕಾರಣವಾಗ್ತವೆ ನೋಡ್ರಿ. ಈ ಅಧ್ಯಾಯದಲ್ಲಿ ದೆಹಲಿಯ ಸುಲ್ತಾನರ ಧೋರಣೆ, ಆಡಳಿತ ಮತ್ತು ಅವರ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಮತ್ತು ವಾಸ್ತುಶಿಲ್ಪ ಸಾಹಿತ್ಯಗಳಿಗೆ ಅವರು ಕೊಡುಗೆ ನೀಡಿದ್ದು ಇದು ಎಲ್ಲವನ್ನ ಇಲ್ಲಿ ಈ ಪಾಠದಲ್ಲಿ ನೋಡೋಣ. ನೆಕ್ಸ್ಟ್, ನಮ್ಮ ದೇಶದ ಮೇಲೆ 8ನೇ ಶತಮಾನದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ವಿದೇಶಿ ಆಕ್ರಮಣಗಳು ನಡೆದವು. 8ನೇ ಶತಮಾನದಿಂದ ಮೇಲಿಂದ ಮೇಲೆ ನಮ್ಮ ಭಾರತದ ಮೇಲೆ ಆಕ್ರಮಣಗಳು ನಡೀತಾ ಇರ್ತವೆ. ಆಕ್ರಮಣಕಾರರು ವಾಯುವ್ಯ ಸರಹದ್ದಿನಿಂದ ಬಂದವರು. ಸಂಪತ್ತಿನ ಲೂಟಿ, ರಾಜ್ಯ ವಿಸ್ತರಣೆ ಮತ್ತು ಇಸ್ಲಾಂ ಮತ ಪ್ರಸಾರ ಇವು ದಾಳಿಗಳ ಮುಖ್ಯ ಉದ್ದೇಶಗಳಾಗಿದ್ದವು. ಇದು ಎಕ್ಸಾಮಲ್ಲಿ ಕೇಳ್ತಾರೆ ನೋಡ್ರಿ. ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಟೀಚರ್ಗೆ ಏನು ಕ್ವಶನ್ ಈ ಥರ ಕೇಳಿದರೆ ಇವರ ದಾಳಿಯ ಪ್ರಮುಖ ಉದ್ದೇಶಗಳು ಏನಾಗಿದ್ವು ಅಂತ ಕೇಳಿದಾಗ ಇದನ್ನು ಬರಿಬೇಕು. ಸಂಪತ್ತಿನ ಲೂಟಿ ಆಗಿರಬಹುದು, ಆಮೇಲೆ ರಾಜ್ಯದ ವಿಸ್ತರಣೆ, ಆಮೇಲೆ ಇಸ್ಲಾಂ ಮತ ಪ್ರಚಾರ ಮಾಡೋದು ಈ ದಾಳಿಗಳ ಮುಖ್ಯ ಉದ್ದೇಶಗಳಾಗಿದ್ದವು. ಅರಬ್ಬರ ಬಗ್ಗೆ ನೋಡೋಣ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಅರಬ್ಬರು. ಈ ಕ್ವಶನ್ ಸಾಕಷ್ಟು ಬಾರಿ ಕೇಳಿದ್ದಾರೆ ಎಕ್ಸಾಮ್ಗೆ. ಈ ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಎಕ್ಸಾಮ್ಗಳಿಗೆ ಈ ಕ್ವಶನ್ ಕೇಳಿದ್ದಾರೆ. ಈ ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಯಾರು ಅಂತ ಕೇಳಿದ್ದಾರೆ. ಅವರು ಅರಬ್ಬರು ನೋಡ್ರಿ. ಅರಬ್ಬರ ದಂಡು 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತು. ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳು ಎಷ್ಟರಲ್ಲಿ ವಶಪಡಿಸ್ಕೊಳ್ಳುತ್ತೆ ಅಂತಂದರೆ 712ರಲ್ಲಿ ವಶಪಡಿಸ್ಕೊಳ್ತಾರೆ. ಇದರೊಂದಿಗೆ ಈ ಪ್ರದೇಶದಲ್ಲಿ ಇಸ್ಲಾಂ ನೆಲೆಯೂರಿತು. ಫಸ್ಟ್ ಅವರು ನಮ್ಮ ಭಾರತ ಪ್ರದೇಶಗಳ ವಶಪಡಿಸ್ಕೊಂಡಿದ್ದು ಯಾವುವು ಅಂತಂದಾಗ ಸಿಂಧ್ ಮತ್ತು ಮುಲ್ತಾನ್. ಇಲ್ಲೇನಾಗುತ್ತೆ, ಇಸ್ಲಾಂ ಧರ್ಮ ನೆಲೆಯೂರುತ್ತೆ. ಆದರೆ ಅಲ್ಪ ಕಾಲದಲ್ಲೇ ಅರಬ್ಬರ ಅತಿಕ್ರಮಣ ಕ್ಷೀಣಿಸಿತು. ಅಂದರೆ ಸ್ವಲ್ಪ ದಿನದಲ್ಲೇ ಅವರ ಅತಿಕ್ರಮಣ ಏನಾಗುತ್ತೆ, ಹತ್ತಿಕ್ಕಲಾಗುತ್ತೆ. ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಟರ್ಕರು ಬರ್ತಾರೆ. ಇದಾದ ಸುಮಾರು 3 ಶತಮಾನಗಳ ನಂತರ ಟರ್ಕಿ ಮೂಲದ ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಅಫ್ಘಾನಿಸ್ತಾನದ ಗಜ್ನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು 17 ಬಾರಿ ಭಾರತದ ಮೇಲೆ ದಾಳಿ ನಡೆಸಿದನು. ಈ ಒಂದು ಪಾಯಿಂಟನ್ನು ಈ ಎಕ್ಸಾಮ್ಗೆ ಅಂದರೆ ಹಿಂದೆ ಎಷ್ಟೆಲ್ಲ ಎಕ್ಸಾಮ್ ನಡೆದವಲ್ಲ ಆ ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಈ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಈ ಮಹಮ್ಮದ್ ಗಜ್ನಿ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. 17 ಬಾರಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದ ದಾಳಿಗಳನ್ನು ನಾವು ಈ ಮುಂದೆ ನೋಡ್ತೀವಿ ಇವ್ರ ಬಗ್ಗೆ. ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳು ಸೆರೆಗೊಂಡವು. ಧಾರ್ಮಿಕ ಕೇಂದ್ರಗಳು ನಾಶವಾಗ್ತವೆ. ಇವುಗಳಲ್ಲಿ ಮಥುರೆಯ ಶ್ರೀಕೃಷ್ಣ ಮಂದಿರ, ಗುಜರಾತಿನ ಸೋಮನಾಥ ಮಂದಿರ ಐತಲ್ಲ, ಇದು ಸಹ ಏನಾಗುತ್ತೆ, ಈ ಸಂಪದ್ಭರಿತವಾಗಿದ್ದ ಇದು ದೇವಸ್ಥಾನ ಈ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಳ್ಳುತ್ತೆ. ಈ ಸೋಮನಾಥ ಮೇಲೆ ಮಾಡಿರ್ತಕ್ಕಂಥ ದಾಳಿನೇ ಈತನ ಕೊನೆಯ ದಾಳಿ ಆಗಿರುತ್ತೆ ನೋಡ್ರಿ. ಓಕೆ, ನೋಡೋಣ ಬನ್ನಿ.
ದೇಶ ಸ್ವತಂತ್ರಗೊಂಡ ನಂತರ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ ನಿರ್ಮಾಣ ಮಾಡಲಾಯಿತು. ಎಷ್ಟರಲ್ಲಿ ಅಂತಂದರೆ 1915ರಲ್ಲಿ ಇದನ್ನು ಭವ್ಯವಾಗಿ ಮತ್ತೆ ನಿರ್ಮಾಣ ಮಾಡ್ತಾರೆ. ಇದನ್ನು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಉದ್ಘಾಟನೆಯನ್ನು ಮಾಡ್ತಾರೆ. ಇದೊಂದಿಷ್ಟು ಕೀ ಪಾಯಿಂಟ್ಸ್ ಆಗಿದೆ, ಇದನ್ನು ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇದು ಮೊಹಮ್ಮದ್ ಗಜ್ನಿ ಬಗ್ಗೆ ಕ್ವಶನ್ಸ್ ಬಂದಿದ್ದು ಯಾವ ಥರ ಅಂತಂದರೆ, ಈತ ಎಷ್ಟು ಬಾರಿ ಈ ಭಾರತದ ಮೇಲೆ ದಾಳಿ ಮಾಡಿದ್ದ ಅಂತ ಕೇಳಿದ್ದಾರೆ. ಎಷ್ಟು ಬಾರಿ ಅಂತ ಬಂದಾಗ 17 ಬಾರಿ. ಈತನ ದಾಳಿಯ ಮುಖ್ಯ ಉದ್ದೇಶ ಏನಾಗಿದ್ದು ಅಂತಂದರೆ, ಅಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡೋದು ಈತನ ಮುಖ್ಯ ಉದ್ದೇಶವಾಗಿತ್ತು. ಈ ಗುಜರಾತಿನ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡ್ತಾನಲ್ಲ, ಅದು ಎಷ್ಟರಲ್ಲಿ ಅಂತ ಕೇಳಿದ್ದಾರೆ. ಆಮೇಲೆ ಇದು ಎಷ್ಟನೇ ದಾಳಿ ಆಗಿತ್ತು ಅಂತಲೂ ಕೇಳಿದ್ದಾರೆ. ನೋಡ್ರಿ, ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಈ ಮೊಹಮ್ಮದ್ ಗಜ್ನಿ. ಸೊ ಈತನ ಬಗ್ಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಇದು ಸೋಮನಾಥ ಮಂದಿರ ನೋಡ್ರಿ, 1950ರಲ್ಲಿ ನಿರ್ಮಾಣ ಮಾಡಿದಾರಲ್ಲ, ಅದು ಇದು. ಓಕೆ, ಒಂದು ನಿಮಿಷ. ಮೊಹಮ್ಮದ್ ಗೋರಿ ನೆಕ್ಸ್ಟ್ ಯಾರು ಬರ್ತಾರೆ? ಮೊಹಮ್ಮದ್ ಗಜ್ನಿ ಆದಮೇಲೆ ಮೊಹಮ್ಮದ್ ಗೋರಿ ಎಂಬುವವರು ಬರ್ತಾರೆ. 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾನೆ. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ಈ ಮೊಹಮ್ಮದ್ ಗೋರಿ ವಶಪಡಿಸ್ಕೊತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಗಜ್ನಿ ಇರ್ತಾನಲ್ಲ, ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಯುದ್ಧ ಮಾಡೋದು ಎದಕ್ಕೋಸ್ಕರ ಅಂತಂದರೆ, ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡೋದು ಆತನ ಮುಖ್ಯ ಉದ್ದೇಶವಾಗಿರುತ್ತೆ. ಆದರೆ ಮೊಹಮ್ಮದ್ ಗೋರಿ ಅವರು ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ದಾಳಿ ಮುಂದುವರಿಯುತ್ತಿದ್ದಂತೆ ದೆಹಲಿಯ ರಾಜ ಪೃಥ್ವಿರಾಜ ಚೌಹಾಣನು ಗೋರಿಯನ್ನು ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸಿದನು. ನೋಡ್ರಿ, ಆವಾಗಲೇ ನಾನು ಹೇಳಿದ್ನಲ್ಲ, ಈ ಮೊದಲ ತರೈನ್ ಯುದ್ಧದಲ್ಲಿ ಎಷ್ಟರಲ್ಲಿ ನಡೆಯುತ್ತೆ ಅಂತಂದರೆ 1911ರಲ್ಲಿ ಈ ತರೈನ್ ಯುದ್ಧಗಳು ನಡೀತವೆ. ಮೊದಲನೇ ತರೈನ್ ಯುದ್ಧದಲ್ಲಿ ಸೋಲಿಸಿದನು. ಆದರೆ ಮರು ವರ್ಷ ಮತ್ತೆ ದಂಡೆತ್ತಿ ಬಂದಾಗ ಗೋರಿಯು 2ನೇ ತರೈನ್ ಯುದ್ಧದಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣನನ್ನು ಸೋಲಿಸಿ ಕೊಂದು ಬಿಡ್ತಾನೆ. ಅದು ಎರಡನೇ ತರೈನ್ ಯುದ್ಧ ನಡೆಯೋದು 1912ರಲ್ಲಿ. ದೆಹಲಿಯು ಗೋರಿಯ ವಶವಾಯಿತು. ಮೊಹಮ್ಮದ್ ಗೋರಿ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್, ಈ ಐಬಕ್ ಏನಾಗಿರ್ತಾನೆ, ಮೊಹಮ್ಮದ್ ಗೋರಿಯ ಒಬ್ಬ ಗುಲಾಮನಾಗಿರ್ತಾನೆ. ಈತನನ್ನು ಒಂದು ವ್ಯಾಪಾರದಲ್ಲಿ ಕೊಂಡುಕೊಂಡು ಈತನನ್ನು ಗುಲಾಮನನ್ನಾಗಿ ಇಟ್ಕೊಂಡಿರ್ತಾನೆ. ಈತ ಕುತುಬುದ್ದೀನ್ ಐಬಕ್ ಎಂಬುವವನಿಗೆ ಹಸ್ತಾಂತರ ಮಾಡ್ತಾನೆ. ಈ ಭಾರತದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಗೆದ್ದು ಈತನಿಗೆ ಇಲ್ಲಿ ಆಳ್ವಿಕೆಯನ್ನು ಮಾಡಲು ಬಿಡ್ತಾನೆ. ಇಲ್ಲಿಂದ ಕುತುಬುದ್ದೀನ್ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಆದ್ದರಿಂದ ಈ ದೆಹಲಿ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ಕುತುಬುದ್ದೀನ್ ಐಬಕ್ ಅಂತ ಬರ್ತಾರೆ. ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿ ದೆಹಲಿ ಸುಲ್ತಾನರಲ್ಲಿ ಮೊದಲ ಸಂತತಿ ಆಳ್ವಿಕೆ ಮಾಡೋದು ಯಾವುದು ಅಂತಂದರೆ ಅದು ಗುಲಾಮಿ ಸಂತತಿ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದರು. ಯಾವ ಥರ ಕೇಳಿದರು ಅಂತಂದರೆ, ಈ ದೆಹಲಿ ಸುಲ್ತಾನರಲ್ಲಿ ಅಂದರೆ 1 by 1 ಯಾರು ಬರ್ತಾರ ಅಂತ ಕೇಳಿದ್ದಾರೆ. ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಅಂದರೆ ಗುಲಾಮಿ ಸಂತತಿ ಆದಮೇಲೆ ಯಾರು ಬರ್ತಾರೆ? ಖಿಲ್ಜಿ ಆದಮೇಲೆ ತುಗ್ಲಕ್ ಆದಮೇಲೆ ಸೈಯದ್, ಅವರಾದಮೇಲೆ ಲೋಧಿ ಸಂತತಿ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾದ್ರೆ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅಂದರೆ, ಒಂದು ನಿಮಿಷ, ಇದು ಯಾಕೋ ಸರಿಯಾಗಿ ಬರಿತಾ ಇಲ್ಲ, ಒಂದೇ ನಿಮಿಷ ನೋಡ್ತೀನಿ ಇದು ಏನಾಗಿತ್ತು ಅಂತ. ಒಂದು ನಿಮಿಷ. ಓಕೆ, ನೋಡೋಣ. ಇದನ್ನು ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅಂತ ಬಂದಾಗ ಯಾಕೋ ಮತ್ತೆ ಹಂಗೆ ಆಗ್ತಾ ಇದೆಯಲ್ಲ. ಓಕೆ, ನೋಡೋಣ ಬನ್ನಿ. ಗುಪ್ತಂದ ಸಲೋದಿ ಅಂತ ನೆನಪಲ್ಲಿ ಇಟ್ಕೊಳ್ರಿ. ಇದು ಯಾಕೋ ಬರೆಯೋಕ್ಕೆ ಬರ್ತಾ ಇಲ್ಲ. ಗುಪ್ತಂದ ಸಲೋದಿ ಅಂದರೆ
ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ ಅನ್ನೋದು ಈ ಶಾರ್ಟ್ಕಟ್ ಅರ್ಥ ಆಗುತ್ತೆ. ಗುಪ್ತಂದ ಸಲೋದಿ ಅಂತ ಬರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಗೋರಿಯು ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದನು. ಗೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ್ ದೆಹಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಈ ಗೋರಿ ತೀರೋದ್ಮೇಲೆ ಈ ದೆಹಲಿ ಸಾಮ್ರಾಜ್ಯವನ್ನು ಸ್ವತಂತ್ರವಾಗಿ ಕುತುಬುದ್ದೀನ್ ಐಬಕನು ನಿರ್ವಹಿಸ್ತಾನೆ. ದೆಹಲಿಯನ್ನು 5 ಸಂತತಿಗಳು ಆಳಿದವು. ಅವು ಯಾವ ಅಂತಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ, ಸೈಯದ್ ಸಂತತಿ, ಆಮೇಲೆ ಲೋಧಿ ಸಂತತಿ. ಈ 5 ಮನೆತನಗಳು ದೆಹಲಿಯನ್ನು ಆಳ್ವಿಕೆ ಮಾಡ್ತವೆ. ಕುತುಬುದ್ದೀನ್ ಐಬಕ್ ಇದರಲ್ಲಿ ಪ್ರಮುಖನಾದವನು ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಪ್ರಾರಂಭದಲ್ಲಿ ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ. ಇದು ಕೇಳಿದರೆ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್. ಈತ ಯಾರ ಗುಲಾಮನಾಗಿದ್ದ ಅಂತ ಕೇಳಿದರೆ ಈ ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ ಕುತುಬುದ್ದೀನ್ ಐಬಕ್. ಈ ಕಾರಣದಿಂದಾಗಿ ಇವನದು ಗುಲಾಮಿ ಸಂತತಿ ಆಗುತ್ತೆ. ಅಂದರೆ ಈತ ಒಬ್ಬ ಗುಲಾಮನಾಗಿರ್ತಾನಲ್ಲ, ಈತ ಸ್ಥಾಪನೆ ಮಾಡಿರ್ತಕ್ಕಂಥ ಸಂತತಿಯನ್ನು ಗುಲಾಮಿ ಸಂತತಿ ಅಂತ ಕರೀತಾರೆ. ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸ್ತಾನೆ. ಇವರು ಮೂಲತಃ ಟರ್ಕಿ ಆಗಿರ್ತಾರಲ್ಲ, ಇವರು ಭಾರತದಲ್ಲಿ ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸ್ತಾನೆ. ತನ್ನ ವಿಜಯದ ದ್ಯೋತಕವಾಗಿ ದೆಹಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡ್ತಾನೆ. ಇದು ಕೇಳಿದ್ದಾರೆ ನೋಡ್ರಿ. ಕುತುಬ್ ಮಿನಾರ್ ಯಾರು ನಿರ್ಮಾಣ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದು ಕುತುಬುದ್ದೀನ್ ಐಬಕನು ನಿರ್ಮಾಣ ಮಾಡ್ತಾನೆ. ಇದು ಇಲ್ತಮಶ್ನ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಇಲ್ತಮಶ್ ಈತನ ಗುಲಾಮನಾಗಿರ್ತಾನೆ. ಈ ಐಬಕ್ ಮಹಮ್ಮದ್ ಗೋರಿ ಗುಲಾಮನಾದರೆ ಇಲ್ತಮಶ್ ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಾನೆ. ಆದ್ದರಿಂದ ಈತನಿಗೆ ಗುಲಾಮರ ಗುಲಾಮ ಅಂತ ಕರೀತಾರೆ ಇಲ್ತಮಶ್ನನ್ನು. ಇದು ಎಕ್ಸಾಮಲ್ಲಿ ಕೇಳಿದರು, ಗುಲಾಮರ ಗುಲಾಮ ಯಾರು ಅಂತ. ಸೊ ಇಲ್ತಮಶ್ ನೋಡ್ರಿ. ಇಲ್ತಮಶ್ನ ಕಾಲದಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಳ್ಳುತ್ತೆ. ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಅಂತಂದರೆ ಇದು ಯಾರು ಅಂತಂದರೆ ರಜಿಯಾ ಸುಲ್ತಾನ. ಈ ರಜಿಯಾ ಸುಲ್ತಾನ ಇಲ್ತಮಶ್ನ ಮಗಳಾಗಿರ್ತಾಳೆ. ಈ ಧೀರೆಯು ಆಸ್ಥಾನದಲ್ಲಿ ನ್ಯಾಯ ನೀಡುತ್ತಿದ್ದಳು. ಅಂದರೆ ಗಂಡು ಮಕ್ಕಳ ಥರ ಈಕೆ ರಾಜ್ಯಭಾರನ ನಡೆಸ್ತಾ ಇರ್ತಾಳೆ. ಇಲ್ಲಿ ನೋಡ್ರಿ, ಆಸ್ಥಾನದಲ್ಲಿ ನ್ಯಾಯ ನೀಡ್ತಾಳೆ. ಆಮೇಲೆ ಗಂಡುಡುಗೆಯನ್ನು ತೊಟ್ಟು ರಣರಂಗಕ್ಕೆ ಧುಮುಕುತ್ತಾಳೆ. ಗಂಡು ಮಕ್ಕಳ ವೇಷನ ಧರಿಸಿ ಈಕೆ ಯುದ್ಧದಲ್ಲಿ ಭಾಗಿಯಾಗ್ತಾಳೆ. ಆಸ್ಥಾನದ ಸರದಾರರು ಮಹಿಳೆಯೋರ್ವಳ ಆಳ್ವಿಕೆಯನ್ನು ಸಹಿಸದೆ ಅವಳನ್ನು ಅನ್ಯಾಯವಾಗಿ ಕೊಂದುಬಿಡ್ತಾರೆ. ಮೋಸದಿಂದ ಅವಳನ್ನು ಕೊಲ್ತಾರೆ. ಇದು ಎಕ್ಸಾಮಿಗೆ ಕೇಳಿದ್ರು ನೋಡ್ರಿ. ಹಿಂದೆ ಎಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಇದು ದೆಹಲಿ ಸುಲ್ತಾನ್ ಅಂದರೆ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಏಕೈಕ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಅದು ರಜಿಯಾ ಸುಲ್ತಾನ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ತಿರಲ್ಲ, ಗಂಡು ಮಕ್ಕಳ ವೇಷನೇ ಕಾಣಿಸುತ್ತಲ್ಲ, ಇದೆಲ್ಲ ಇದಾಗಿರ್ಬೋದು, ಈ ವೇಷ ಆಗಿರ್ಬೋದು ಗಂಡು ಮಕ್ಕಳ ವೇಷನೇ ಆಗಿರುತ್ತೆ. ಇಲ್ಲಿ ನೋಡ್ರಿ, ಈ ಕುತುಬ್ ಮಿನಾರ್ ಹೀಗಿದೆ ನೋಡ್ರಿ. ಇಲ್ಲೇ ಮೆಹರೌಲಿ ಇದು. ಇಲ್ಲೇ ಗುಪ್ತರ ಕಾಲದ ಕಬ್ಬಿಣ ಕಂಬನೂ ನಾವು ನೋಡ್ತೀವಿ. ಅದು ಎಷ್ಟು ಅಡಿ ಎತ್ತರದಲ್ಲಿದೆ? 23 ಅಡಿ ಎತ್ತರದಲ್ಲಿ ಇತ್ತು ಈ ಕಬ್ಬಿಣದ ಕಂಬ. ಅದು ಇಲ್ಲೇ ಇದೆ ನೋಡಿ, ಇದರ ಹತ್ರನೇ ಇದೆ. ಚೆನ್ನಾಗಿದೆ ಈ ಪ್ಲೇಸು, ನೋಡಬಹುದು. ದೆಹಲಿನಲ್ಲಿದೆ ಇದು ಕುತುಬ್ ಮಿನಾರ್. ಓಕೆ, ಖಿಲ್ಜಿ ವಂಶ ನೋಡೋಣ. ನೆಕ್ಸ್ಟು ಈ ಗುಲಾಮಿ ಸಂತತಿ ಆದಮೇಲೆ ಖಿಲ್ಜಿ ಸಂತತಿ ಬರುತ್ತೆ. ಗುಲಾಮಿ ಸಂತತಿಯ ನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಬಂತು. ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು. ಅಲ್ಲಾವುದ್ದೀನ್ ಖಿಲ್ಜಿ ಈ ದೆಹಲಿ ಸುಲ್ತಾನರು, ಈ 5 ಮನೆತನಗಳು ಬರ್ತಾವಲ್ಲ, ಆ 5 ಮನೆತನಗಳಲ್ಲಿ ಈ ಅಲ್ಲಾವುದ್ದೀನ್ ಖಿಲ್ಜಿನೇ ಶ್ರೇಷ್ಠ ಅಂದರೆ ಬಲಶಾಲಿಯಾಗಿರ್ತಾನೆ. ಈತನದು ಸೈನಿಕ ಆಡಳಿತವಾಗಿತ್ತು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಡ್ರಿ. ಈತನ ಆಡಳಿತ ಯಾವ ಪ್ರಕಾರದ್ದಾಗಿತ್ತು ಅಂತಂದರೆ ಸೈನಿಕ ಆಡಳಿತವಾಗಿತ್ತು. ಈತನ ಧೋರಣೆಗಳು, ಈತ ಎಷ್ಟು ಕೆಟ್ಟದಾಗಿ ಆಡಳಿತ ಮಾಡ್ತಾನಂದರೆ ತುಂಬ ಕ್ರೂರಿಯಾಗಿರ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನನು ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು.
ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು. ಮಾದಕ ಪದಾರ್ಥ ಸೇವನೆ, ಜೂಜಾಟ ನಿಷೇಧ ಮಾಡಿದ. ಆಮೇಲೆ ತಪ್ಪಿತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸ್ತಾನೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಮಾದಕ ಪದಾರ್ಥಗಳ ಸೇವನೆ ಆಮೇಲೆ ಜೂಜಾಟವನ್ನು ನಿಷೇಧಿಸಿದ ದೊರೆ ಯಾರು, ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದಾಗ ಈ ಅಲ್ಲಾವುದ್ದೀನ್ ಖಿಲ್ಜಿ. ಇದನ್ನ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. ಇದೇನು ಹೊಸ್ತಲ್ಲ, ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಮೇಲೆ ಅಗತ್ಯ ಮಾರಾಟದ ಮೇಲೆ ಹತೋಟಿ ಮಾಡೋಕ್ಕೋಸ್ಕರ ಕೆಲವೊಂದಿಷ್ಟು ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಅದಕ್ಕೆ ಅದು ಅಷ್ಟೊಂದು ನೆನಪಾಗ್ತಾ ಇಲ್ಲ, ನೋಡೋಣ ಈ ಮುಂದೆ ಕೊಟ್ಟಿರ್ತಾರೆ, ನೋಡೋಣ ಅದನ್ನ ಬಗ್ಗೆ. ತೂಕದ ವ್ಯವಸ್ಥೆ ಕೂಡ ಈತ ಜಾರಿಗೆ ತಗೊಂಡು ಬರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಈತನ ದಂಡಯಾತ್ರೆಗಳನ್ನು ನೋಡೋಣ. ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದು ಅಲ್ಲಾವುದ್ದೀನನ ಆಕಾಂಕ್ಷೆಯಾಗಿತ್ತು. ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಳ್ಳುತ್ತಾನೆ. ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾದ ಮಲ್ಲಿಕಾಫರ್ ಎಂಬ ಸೇನಾನಿಯನ್ನು ಭಾರೀ ಸೇನಾಪಡೆಯೊಂದಿಗೆ ಕಳುಹಿಸಿದನು. ಮಲ್ಲಿಕಾಫರ್ ದಕ್ಷಿಣ ಭಾರತದ 4 ರಾಜ್ಯಗಳ ರಾಜಧಾನಿಯನ್ನು ಕೊಳ್ಳೆ ಹೊಡಿತಾನೆ. ನೋಡ್ರಿ, ಮಲ್ಲಿಕಾಫರ್ ದಕ್ಷಿಣ ಭಾರತದ ಮೇಲೆ ಯುದ್ಧ ಮಾಡಿದಾಗ ಪ್ರಮುಖ ಸೇನಾಧಿಪತಿ ಯಾರಾಗಿರ್ತಾರೆ ಅಂತಂದರೆ ಅದು ಮಲ್ಲಿಕಾಫರ್ ಆಗಿರ್ತಾರೆ. ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಆಪ್ತ ಗುಲಾಮನಾಗಿರ್ತಾನೆ ನೋಡ್ರಿ. ದಕ್ಷಿಣ ಭಾರತದ 4 ರಾಜಧಾನಿಗಳನ್ನು ಈತ ಕೊಳ್ಳೆ ಹೊಡಿತಾನೆ. ಮಲ್ಲಿಕಾಫರ್ ಆಕ್ರಮಣ ಮಾಡಿದ ರಾಜ್ಯಗಳು ಯಾವುವು ಅಂತಂದಾಗ ಮಹಾರಾಷ್ಟ್ರದ ಯಾದವರ ರಾಜಧಾನಿ ಯಾವುದಾಗಿರುತ್ತಂದರೆ ದೇವಗಿರಿ. ಆಮೇಲೆ ತೆಲಂಗಾಣದ ಕಾಕತೀಯರ ವಾರಂಗಲ್. ಆಮೇಲೆ ಕರ್ನಾಟಕದ ಹೊಯ್ಸಳರ ದ್ವಾರಸಮುದ್ರ. ಈ ದ್ವಾರಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಇದನ್ನು ಇಂದು ಹಳೇಬೀಡಾಯಿತು. ಈತ ಅಲ್ಲಿನ ಸಂಪತ್ತೆಲ್ಲ ಲೂಟಿ ಮಾಡೋದ್ರಿಂದನೇ ಅದು ದ್ವಾರಸಮುದ್ರ ಹೋಗಿ ಹಳೇಬೀಡಾಗಿದೆ ನೋಡ್ರಿ. ಮತ್ತು ತಮಿಳುನಾಡಿನ ಪಾಂಡ್ಯರ ಮದುರೈ, ವಾರಂಗಲ್, ಆಮೇಲೆ ದೇವಗಿರಿ, ದೋರಸಮುದ್ರ ಇವೆಲ್ಲನೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಈ ಮಲ್ಲಿಕಾಫರ್ ಲೂಟಿ ಮಾಡ್ತಾನೆ. ತದನಂತರ ಮಲ್ಲಿಕಾಫರನು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೂ ಮುಂದುವರಿಸಿದನು. ಅಲ್ಲಿ ಅನೇಕ ದೇವಾಲಯಗಳನ್ನು ಲೂಟಿ ಮಾಡಿದ. ಧನಕನಕಾದಿಗಳ ಭಾರೀ ಪ್ರಮಾಣದಲ್ಲಿ ಸೂರೆಗೊಂಡವು. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಚಿನ್ನ, ಬಂಗಾರ, ಬೆಳ್ಳಿ, ವಜ್ರ ಎಲ್ಲನೂ ಸಹ ಈತ ಕೊಳ್ಳೆ ಹೊಡಿತಾನೆ. ದಕ್ಷಿಣ ಭಾರತದಿಂದ ದೆಹಲಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದಿರಲಿಲ್ಲ. ಅಷ್ಟೊಂದು ಸಂಪತ್ತನ್ನು ಈ ಮಲ್ಲಿಕಾಫರ್ ಅಲ್ಲಿಂದ ತಗೊಂಡು ಹೋಗ್ತಾನೆ. ಅಲ್ಲಾವುದ್ದೀನನು ಅಮೀರ್ ಖುಸ್ರು, ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದ. ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಅಲೆ ದರ್ವಾಜ ಇವನ ಭವ್ಯ ರಚನೆಯಾಗಿದೆ. ನೋಡ್ರಿ, ಇದಿಷ್ಟೇನೈತಲ್ಲ ಈ ಒಂದು ಪ್ಯಾರ, ಇದು ಎಷ್ಟು ಸಾರಿ ಯಾವ ಥರ ಎಕ್ಸಾಮಿಗೆ ಕೇಳಿದರು ಅಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿನ ಆಸ್ಥಾನದಲ್ಲಿ ಬರ್ತಕ್ಕಂಥ ಕವಿಗಳು ಯಾರು, ಆಮೇಲೆ ಅವರು ಯಾವ ಭಾಷೆಯ ಕವಿಗಳಾಗಿದ್ದರು ಅಂತ ಕೇಳಿದರು. ಅಮೀರ್ ಖುಸ್ರು, ಆಮೇಲೆ ಅಮೀರ್ ಹಸನ್ ಇವರು ಪರ್ಷಿಯನ್ ಕವಿಗಳಾಗಿದ್ದರು. ಆಮೇಲೆ ದೆಹಲಿಯಲ್ಲಿ ಸಿರಿ ಕೋಟೆಯನ್ನು ಕಟ್ಟಿದವರು ಯಾರು ಅಂತ ಕೇಳಿದರು. ಆಮೇಲೆ ಅಲೈ ದರ್ವಾಜ ಇದನ್ನು ಸಹ ಕಟ್ಟಿದವರು ಯಾರು ಅಂತ ಕೇಳಿದರು. ಇದೆಲ್ಲ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಮೇಲೆ ಎಕ್ಸಾಮಿಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ ನೋಡ್ರಿ ಕ್ವಶನ್ಸ್. ಮುಂದೆನೂ ಸಹ ಕೇಳ್ತಾರೆ, ಆ ಥರ ಇವರು ಆಡಳಿತ ಮಾಡಿದ್ದಾರೆ. ಹಂಗಾಗಿ ಇವರು ಇಂಪಾರ್ಟೆಂಟ್ ಆಗಿದ್ದಾರೆ. ಅಲ್ಲಾವುದ್ದೀನನ ಅಂತ್ಯಕಾಲ ದುಃಖಮಯವಾಗಿತ್ತು. ಅರಮನೆಯಲ್ಲಿ ದಂಗೆಗಳಾದವು. ಆಮೇಲೆ ಕೊನೆಗೆ ಮಲ್ಲಿಕಾಫರ್ ಅಧಿಕಾರದಾಹದಿಂದ ಅಲ್ಲಾವುದ್ದೀನನನ್ನು ಕೊಲೆ ಮಾಡಿ ಪಟ್ಟವೇರಿದನು. ಈ ಅಲ್ಲಾವುದ್ದೀನ್ ಖಿಲ್ಜಿನೂ ಸಹ ತನ್ನ ಮಾವನನ್ನು ಕೊಂದು ಅಧಿಕಾರಕ್ಕೆ ಬಂದಿರ್ತಾನಲ್ಲ, ಹಂಗಾಗಿ ಈ ಮಲ್ಲಿಕಾಫರ್ನು ಕೂಡ ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊನೆ ಕಾಲದಲ್ಲಿ ಇವನಿಗೆ ಕೊಂದು ಆತ ಅಧಿಕಾರಕ್ಕೆ ಬರ್ತಾನೆ. ಆದರೆ ಆತನನ್ನು ಕೊಲ್ಲಲಾಯಿತು. ಈ ಮಲ್ಲಿಕಾಫರ್ನಿಗೂ ಸಹ ಕೊಂದು ಬಿಡ್ತಾರೆ ನೋಡ್ರಿ. ಅಲ್ಪ ಕಾಲದಲ್ಲೇ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕರು ಅಧಿಕಾರಕ್ಕೆ ಬರ್ತಾರೆ. ಈ ಖಿಲ್ಜಿ ಸಂತತಿ ಆದಮೇಲೆ ಯಾರು ಬರ್ತಾರೆ ಅಂತಂದರೆ ತುಘಲಕ್ ಸಂತತಿ ಆಳ್ವಿಕೆಗೆ ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ, ತುಘಲಕರ ಬಗ್ಗೆ ನೋಡೋಣ. ತುಘಲಕ್ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಪ್ರಮುಖನಾಗಿರ್ತಾನೆ.
ಖಿಲ್ಜಿ ಸಂತತಿ ಅಂತ ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖನಾಗಿರ್ತಾನೆ. ಅಲ್ಲಿ ಕುತುಬುದ್ದೀನ್ ಐಬಕ್ ಪ್ರಮುಖನಾಗಿರ್ತಾನೆ ಗುಲಾಮಿ ಸಂತತಿಯಲ್ಲಿ. ಇಲ್ಲಿ ತುಘಲಕ್ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತುಘಲಕನು ಪ್ರಮುಖನಾಗಿರ್ತಾನೆ. ಇವನು ವಿದ್ವಾಂಸನಾಗಿದ್ದನು, ಆದರೆ ಆತುರ ಮುಂಗೋಪಿಯಾಗಿದ್ದನು. ವ್ಯವಹಾರ ಕೌಶಲ ಕಡಿಮೆ ಮತ್ತು ವಿಚಿತ್ರ ಗುಣ ಸ್ವಭಾವದವನಾಗಿದ್ದನು. ಈ ಒಂದು ಪಾಯಿಂಟನ್ನು ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. ವಿಚಿತ್ರ ಗುಣ ಸ್ವಭಾವ ಹೊಂದಿರತಕ್ಕಂಥ ಈ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಈತನೇ ಮಹಮ್ಮದ್ ಬಿನ್ ತುಘಲಕ್ ನೋಡ್ರಿ. ಈತ ಒಂದು ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಈತನ ಬಗ್ಗೆ ಇಲ್ಲಿ ಮುಂದೆ ಬರುತ್ತೆ ನೋಡೋಣ. ಅದರಲ್ಲಿ ಆಡಳಿತ ಪ್ರಯೋಗಗಳು. ಈತ ಆಡಳಿತವನ್ನು ಸುಗಮವಾಗಿ ನಡೆಸೋಕ್ಕೋಸ್ಕರ ಕೆಲವೊಂದಿಷ್ಟು ಪ್ರಯೋಗಗಳು ಮಾಡ್ತಾನೆ. ಈತನಷ್ಟು ಚೆನ್ನಾಗಿ ಆಲೋಚನೆ ಮಾಡೋ ರಾಜನೇ ಇನ್ನೊಬ್ಬ ಇರಲಿಲ್ಲ ಈ ದೆಹಲಿ ಸುಲ್ತಾನರಲ್ಲಿ. ಆದರೆ ಅದನ್ನು ಯಾವ ರೀತಿ ಸುಗಮವಾಗಿ ಜಾರಿಗೆ ತರಬೇಕು ಅನ್ನೋ ಒಂದು ಆಸಕ್ತಿ, ಆ ಥರ ಜಾಣತನ ಈತನಲ್ಲಿ ಇರಲಿಲ್ಲ. ಹಂಗಾಗಿ ಅವೆಲ್ಲ ಐಡಿಯಾ ಏನಾಗುತ್ತೆ, ಫ್ಲಾಪ್ ಆಗುತ್ತೆ. ಹಂಗಾಗಿ ಈತನಿಗೆ ವಿಚಿತ್ರ ಗುಣ ಸ್ವಭಾವದವನು ಅಂತ ಕರೀತಾರೆ. ಆಡಳಿತ ಸುಧಾರಣೆಗಾಗಿ ಮಹಮ್ಮದ್ ಬಿನ್ ತುಘಲಕನು ಹಲವು ಪ್ರಯೋಗಗಳನ್ನು ನಡೆಸ್ತಾನೆ. ಅವುಗಳಲ್ಲಿ ಮುಖ್ಯವಾದುದಂತಂದರೆ ರಾಜಧಾನಿ ಬದಲಾವಣೆ ಮಾಡೋದು. ಈ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾವಣೆಯನ್ನು ಮಾಡ್ತಾನೆ. ದೆಹಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ದೇವಗಿರಿಗೆ ಹೋಗ್ಬಿಡ್ರಿ ಅಂತ ಆದೇಶ ಮಾಡ್ತಾನೆ. ಆವಾಗ ಸಣ್ಣ ಮಕ್ಕಳನ್ನು ಬಿಡಲಾರ್ದಂಗೆ ನಾಯಿ, ನರಿ, ಮನುಷ್ಯರು ಎಲ್ಲರೂ ಸಹ ದೇವಗಿರಿಗೆ ಹೋಗಲೇಬೇಕು ಅಂತ ಆದೇಶ ಮಾಡ್ತಾನೆ. ಇಲ್ಲಿಂದ ಜನರೆಲ್ಲ ದೇವಗಿರಿಗೆ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿಂದ ದೇವಗಿರಿಯಿಂದ ಮತ್ತೆ ರಾಜಧಾನಿಯನ್ನು ದೆಹಲಿಗೆ ವರ್ಗಾವಣೆ ಮಾಡ್ತಾನೆ. ಅಲ್ಲಿಂದ ಮತ್ತೆ ಜನರು ವಾಪಸ್ ಇಲ್ಲಿ ಬರ್ತಾರೆ. ಈ ಥರ ವಿಚಿತ್ರವಾಗಿ ಆಡಳಿತ ನಡೆಸ್ತಾನೆ ನೋಡ್ರಿ. ಅಂದರೆ ಇಲ್ಲಿಂದನೇ ಹೋಗ್ಬೇಕಾದ್ರೆ ಅರ್ಧ ಜನ ಸತ್ತೋಗ್ಬಿಟ್ಟಿರ್ತಾರೆ, ಇನ್ನು ಅರ್ಧ ಜನ ಅಲ್ಲಿ ರೀಚ್ ಆಗಿರ್ತಾರೆ. ಮತ್ತೆ ಅಲ್ಲಿಂದ ಇಲ್ಲಿ ಬರೋಷ್ಟಿಗೆ ಮತ್ತೆ ಅದ್ರಾಗ ಅರ್ಧ ಜನ ಸತ್ತೋಗ್ಬಿಟ್ಟಿರ್ತಾರೆ, ಇನ್ನು ಸ್ವಲ್ಪ ಜನ ಉಳಿದಿರ್ತಾರಲ್ಲ. ಹಂಗಾಗಿ ಈತನ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆಂಬ ಲೆಕ್ಕಾಚಾರವು ಅವನದಾಗಿತ್ತು. ಈತ ಈ ಒಂದು ಪಾಯಿಂಟನ್ನು ಕ್ವಶನ್ ಆಗಿ ಕೇಳಿದ್ದಾರೆ ನೋಡ್ರಿ ಹಿಂದೆ ಎಕ್ಸಾಮ್ ನಡೆದಾಗ. ಈ ದೆಹಲಿಯನ್ನು ದೇವಗಿರಿಯಾಗಿ ರಾಜಧಾನಿ ಬದಲಾವಣೆ ಮಾಡ್ತಾನಲ್ಲ, ಅದು ಎದಕ್ಕೆ ಮಾಡ್ತಾನಂತಂದರೆ, ಈ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಅನ್ನೋದು ಈತನ ನಂಬಿಕೆ ಆಗಿತ್ತು. ಆಮೇಲೆ ಕೇಂದ್ರವಾಗಿರೋದ್ರಿಂದ ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆಂಬ ಲೆಕ್ಕಾಚಾರವು ಇವನದಾಗಿತ್ತು. ದಕ್ಷಿಣದ ರಾಜ್ಯಗಳ ಮೇಲೆ ಈತ ಯುದ್ಧ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ ಅಂತ ಈ ಥರ ರಾಜಧಾನಿಯನ್ನು ಬದಲಾಯಿಸ್ತಾನೆ. ನೆಕ್ಸ್ಟು, ದೆಹಲಿಯಿಂದ 700 ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟನು. ದೇವಗಿರಿಗೆ ಏನಂತ ಹೆಸರಿಡ್ತಾನೆ ಈತ ಅಂತಂದರೆ, ಇದು ದೆಹಲಿಯಿಂದ 700 ಮೈಲು ದೂರದಲ್ಲಿರುತ್ತೆ ನೋಡ್ರಿ. ಇದು ಯಾವುದು, ದೇವಗಿರಿ. ದೆಹಲಿಯಿಂದ ದೇವಗಿರಿ 700 ಮೈಲು ದೂರದಲ್ಲಿರುತ್ತೆ. ಅದಕ್ಕೆ ದೌಲತಾಬಾದ್ ಎಂದು ಹೆಸರಿಟ್ಟು ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ. ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಹೇಳತೀರದು. ತುಂಬ ಕಷ್ಟಪಡ್ತಾರೆ. ವಯಸ್ಸಾದವರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಎಲ್ಲರೂ ಸಹ ತುಂಬ ಕಷ್ಟಪಡ್ತಾರೆ. 700 ಮೈಲು ದೂರ ನಡೆಯೋದು ಅಂತಂದರೆ ಸುಲಭ ಏನಲ್ಲ ಅಲ್ಲ. ಇವಾಗ ನಾವು ಒಂದು 3-4 ಕಿಲೋಮೀಟರ್ ನಡೆದ್ರೇ ಎಷ್ಟು ಸುಸ್ತು ಆಯಾಸಾಗುತ್ತೆ. ಅಂಥದ್ರಲ್ಲಿ 700 ಮೈಲು ಊಟ ವಸತಿ ಹೆಂಗೆಲ್ಲ ಇರ್ಬೋದು ಅಂತ ಮಳೆ ಗಾಳಿ ಚಳಿ ಎಲ್ಲ ಅನುಭವಿಸ್ಕೊಂಡು ಅವ್ರು ನಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತಲ್ಲ. ಎಷ್ಟೋ ಜನ ದಾರಿಯಲ್ಲೇ ಮಡಿದರು. ವಯಸ್ಸಾದವರು, ಚಿಕ್ಕ ಮಕ್ಕಳು ನಡೆಯೋಕ್ಕಾಗಲಾರ್ದೆ, ಹೊಟ್ಟೆಗೆ ಊಟ ಇರಲಾರ್ದೆ ಸತ್ತೋಗ್ಬಿಟ್ಟಿರ್ತಾರೆ. ಆಮೇಲೆ ತಾನು ಮಾಡಿದ್ದು ಪ್ರಮಾದವಾಯಿತೆಂದು ಮನಗಂಡ ಅವನು ಜನರು ಮತ್ತೆ ದೆಹಲಿಗೆ ಹಿಂತಿರುಗುವಂತೆ ಅಪ್ಪಣೆಯನ್ನು ಮಾಡ್ತಾನೆ. ಹೆಂಗೋ ಬಂದು ತಲುಪಿದ್ದಾರೆ, ಇರಲಿ ಬಿಡ ಕಡೆಗೆ ಇಲ್ಲೇ ಇರಲಿ ಅಂತ ಬಿಡಂಗಿಲ್ಲ ಇವ. ಈ ವಿಚಿತ್ರ ಸ್ವಭಾವದ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿ ಬಂದದ್ದು ತಪ್ಪಾಯಿತು ಅಂತ ಮತ್ತೆ ಮನ ಪರಿವರ್ತನೆ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಜನರು ಅಂತೇಳಿ ಮತ್ತೆ ಅಪ್ಪಣೆ ಮಾಡಿಬಿಡ್ತಾನೆ. ಇವನ ತಪ್ಪು ನಿರ್ಧಾರದಿಂದ ಬದುಕಿ ಉಳಿದ ದೆಹಲಿಗೆ ಮರಳಿದವರು ಕೆಲವೇ ಜನ ಮಾತ್ರ. ಈಗ ಒಂದು 100 ಜನ ಇರ್ತಾರಂತ ಇಟ್ಕೊಳ್ರಿ. ಆ 100 ಜನ ದೆಹಲಿಯಿಂದ ದೇವಗಿರಿಗೆ ಬರಬೇಕಾದ್ರೆ ಒಂದು 25-30 ಜನ ಸತ್ತೋಗ್ಬಿಟ್ಟಿರ್ತಾರೆ. ಒಂದು ಸ್ವಲ್ಪ ಜನ ಸತ್ತು ಇರ್ತಾರೆ ಅಂತ ಇಟ್ಕೊಳ್ರಿ.
ಆ ಸ್ವಲ್ಪ ಜನರನ್ನು ಇಲ್ಲಿ ಉಳ್ಯಕ್ಕೆ ಬಿಡಲಾರ್ದ ಮತ್ತೆ ದೆಹಲಿಗೆ ವಾಪಸ್ ಹೋಗ್ರಿ ಅಂತ ಕಳಿಸಿದಾಗ ಅದ್ರಾಗೂ ಅರ್ಧ ಜನ ಸತ್ತೋಗ್ಬಿಡ್ತಾರೆ. ಅದಕ್ಕಾಗಿ ಈತನಿಗೆ ವಿಚಿತ್ರ ಸ್ವಭಾವ ಅಂತ ಕರೀತಾರೆ. ಈತ ಕರೆಕ್ಟಾಗಿ ನಿರ್ಧಾರ ಮಾಡಲ್ಲ, ಹಾಗಾಗಿ ಈತನಿಗೆ ಆ ಹೆಸರು ಬಂದೈತೆ ನೋಡ್ರಿ. ಮಹಮ್ಮದನ ಇನ್ನೊಂದು ಆಡಳಿತ ಪ್ರಯೋಗವೆಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಗೊಂಡು ಬರ್ತಾನೆ. ಇದು ಇಂಪಾರ್ಟೆಂಟ್. ಇದನ್ನ ಎಕ್ಸಾಮಿಗೆ ಕೇಳಿದ್ರು ಈ ಹಿಂದೆ. ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದ ದೆಹಲಿ ಸುಲ್ತಾನ ಯಾರು ಅಂತ. ಇದು ಮೊಹಮ್ಮದ್ ಅಲಾವುದ್ದೀನ್ ಯಾರಪ್ಪ ಇದು, ಇವ್ರ ಹೆಸರೇ ಮರ್ತುಬಿಟ್ಟೆ ನೋಡಿ ನಾನು ಪಾಠ ಮಾಡ್ತಾ. ಮೊಹಮ್ಮದ್ ಬಿನ್ ತುಗ್ಲಕ್ ನೋಡ್ರಿ. ಇನ್ನೊಂದು ಹೇಳ್ಬೇಕು, ಇವ್ರ ಬಗ್ಗೆ ಗಿರೀಶ್ ಕಾರ್ನಾಡ್ ಅವರು ಒಂದು ಬುಕ್ ಬರೆದಿದ್ದಾರೆ, ತುಗ್ಲಕ್ ಅಂತೇಳಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಪಾಠದಲ್ಲಿ ನಾವು ಇವ್ರ ಬಗ್ಗೆ ಏನು ಓದ್ತೀವಲ್ಲ, ಸ್ವಲ್ಪ ವಿಚಿತ್ರವಾಗಿದ್ದಾನೆ ಹಂಗೆ ಹಿಂಗೆ ಅಂತ, ಬಟ್ ಅದನ್ನೆಲ್ಲ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗಿರೀಶ್ ಕಾರ್ನಾಡ್ ಅವರು. ತುಂಬ ಚೆನ್ನಾಗಿದ್ದಾರೆ. ಆ್ಯಕ್ಚುಲಿ ಇವರು ಏನು ನಿರ್ಧಾರ ಮಾಡಿರ್ತಾರಲ್ಲ, ಏನು ನಿರ್ಧಾರ ಕೈಗೊಂಡಿರ್ತಾರೆ ಅವ್ರನ್ನ ಯಾವ ರೀತಿ ಜಾರಿಗೆ ತರಬೇಕು, ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋ ಪರಿಜ್ಞಾನ ಇವ್ರಿಗೆ ಇರೋದಿಲ್ಲ. ಹಂಗಾಗಿ ಇವ್ರದ್ದು ಐಡಿಯಾ ಎಲ್ಲ ಫ್ಲಾಪ್ ಆಗ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ತಾಮ್ರದ ನಾಣ್ಯ ಬಗ್ಗೆ ನೋಡ್ತಾ ಇದ್ವಲ್ಲ, ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಆದರೆ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದರೆ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಸೇರಿದ್ದು ಎಂಬ ರಾಜಾಜ್ಞೆಯನ್ನು ಈತ ಹೊರಡಿಸಂಗಿಲ್ಲ. ಈ ತಾಮ್ರದ ನಾಣ್ಯಗಳನ್ನು ಹೊರಡಿಸೋದು ಕೇವಲ ಸರ್ಕಾರ ಮಾತ್ರ ಹೊರಡಿಸ್ಬೇಕು ಅನ್ನೋ ಆಜ್ಞೆ ಈತ ಹೊರಡಿಸಿರಲ್ಲ. ಹಂಗಾಗಿ ಸಿಕ್ಕೋರೆಲ್ಲ ತಮ್ಮ ಮನೆಯಲ್ಲಿ ಮಷಿನ್ ಇಟ್ಕೊಂಡು ಎಲ್ಲ ಟಂಕಿಸ್ಬಿಟ್ಟಿರ್ತಾರೆ ನಾಣ್ಯಗಳನ್ನು. ಪರಿಣಾಮವಾಗಿ ಸಿಕ್ಕೋರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು. ಅವಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಮಹಮ್ಮದನು ತಪ್ಪನ್ನರಿತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕೆಂದು ಆಜ್ಞಾಪಿಸಿದ. ಒಟ್ಟಿನಲ್ಲಿ ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿತು. ಈಗ ನೋಡ್ರಿ, ಸಿಕ್ಕೋರೆಲ್ಲ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿರ್ತಾರಲ್ಲ, ಈತೇನು ಹೇಳ್ತಾನೆ, ನೀವು ಎಷ್ಟೆಲ್ಲ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದೀರಿ ಅವೆಲ್ಲ ತಂದು ನನಗೆ ಕೊಡ್ರಿ, ಅದ್ರ ಬದಲಿಗೆ ನಾನು ನಿಮಗೆ ಬೆಳ್ಳಿ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವರೆಲ್ಲ ತಂದು ಮನೆ ಮುಂದೆ ಸುರಿತಾರೆ ಗುಡ್ಡಿಗಟ್ಟಲೆ ರೊಕ್ಕ ಸುರಿದಾಗ, ಮತ್ತು ಅದ್ರ ಬದಲಿಗೆ ಬೆಳ್ಳಿ ನಾಣ್ಯ ಕೊಡಬೇಕಲ್ಲ, ಎಲ್ಲ ಕೊಟ್ಟು ತನ್ನ ಭಂಡಾರವನ್ನು ಖಾಲಿ ಮಾಡ್ಕೊಂಡು ಬಿಡ್ತಾನೆ. ಇದನ್ನು ಸಹ ಈ ಐಡಿಯಾನು ಫ್ಲಾಪ್ ಆಗಿಬಿಡ್ತದೆ. ಇದೇನಾದರೂ ಸರ್ಕಾರಕ್ಕೆ ಮಾತ್ರ ಸೇರಿದ್ದು ಅಂತ ಏನಾದರೂ ರಾಜ್ಯಾಜ್ಞೆ ಹೊರಡಿಸಿದ್ನ ಅಂತಂದರೆ ಈತ ತುಂಬ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದ. ಇನ್ನು ಮಹಮ್ಮದನ ಆಡಳಿತದಿಂದ ಅತೃಪ್ತರಾದ ಪ್ರಜೆಗಳು ದಂಗೆ ಎದ್ದರು. ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ್ ತುಗ್ಲಕನು ಸತ್ತೋಗ್ಬಿಡ್ತಾನೆ. ಜ್ವರ ಬಂದು ಇದೇನು ದಂಗೆಕೋರರನ್ನು ದಮನ ಮಾಡೋಕ್ಕೆ ಹೋಗಿರ್ತಾನಲ್ಲ, ಅವಾಗ ಅಲ್ಲಿ ಜ್ವರ ಬಂದು ತೀರೋಗ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕರ ಅನಂತರ ಸಯ್ಯದ್ ಮತ್ತು ಲೋಧಿ ಸಂತತಿಗಳು ಅಲ್ಪಕಾಲದವರೆಗೆ ದೆಹಲಿಯನ್ನು ಆಳ್ವಿಕೆ ಮಾಡ್ತಾರೆ. ಲೋಧಿ ಸುಲ್ತಾನರು ಇಬ್ರಾಹಿಮನನ್ನು ಮೊಘಲ ದೊರೆ ಬಾಬರ್ ಪಾಣಿಪತ್ ಕದನದಲ್ಲಿ ಸೋಲಿಸಿದ. ಈ ಲೋಧಿ ಸುಲ್ತಾನ ಆಗಿರ್ತಾನಲ್ಲ ಇಬ್ರಾಹಿಂ ಲೋಧಿ, ಈತ ಮೊಘಲ ದೊರೆ ಬಾಬರ್ನನ್ನು ಪಾಣಿಪತ್ ಕದನದಲ್ಲಿ ಸೋಲಿಸ್ತಾನೆ. ಮೊಘಲ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದನು. ಲೋಧಿ ಸುಲ್ತಾನನನ್ನು ಈ ಪಾಣಿಪತ್ ಯುದ್ಧದಲ್ಲಿ ಬಾಬರನನ್ನು ಸೋಲಿಸಿ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಓಕೆ, ದೆಹಲಿ ಸುಲ್ತಾನರ ಕೊಡುಗೆಯನ್ನು ನೋಡೋಣ. ದೆಹಲಿ ಸುಲ್ತಾನರು ಯಾವ ರೀತಿ ಕೊಡುಗೆ ನೀಡಿದರು ಅಂತ ನೋಡೋಣ. ಅವರ ಆಡಳಿತ ಅಂತ ಬಂದಾಗ ದೆಹಲಿಯ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಆಗಿರ್ತಾರೆ. ಬಹುಸಂಖ್ಯಾತರು ಯಾರಾಗಿರ್ತಾರೆ ಅಂದರೆ ಹಿಂದೂಗಳಾಗಿರ್ತಾರೆ. ಆಡಳಿತವು ಟರ್ಕ ನೆಲೆಯಲ್ಲಿ ನಡೆಸುತ್ತಿದ್ದರು. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು. ಇವು ಯಾವ ಒಂದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಅಂತಂದಾಗ, ಈ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರುತ್ತಲ್ಲ, GPSTR ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ದೆಹಲಿ ಸುಲ್ತಾನರ ಆಡಳಿತದ ಬಗ್ಗೆ ವಿವರಿಸಿರಿ ಅಂತ ಕೇಳಿದಾಗ ಇಷ್ಟೆಲ್ಲ ಬರಿಬೇಕು. ಇವರ ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು. ಆಮೇಲೆ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು.
ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ಬಲ್ಬನ್ ಎಂಬ ಸುಲ್ತಾನನು ತಾನು ದೇವರ ಪ್ರತಿನಿಧಿ, ದೇವರುಗಳಿಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದನು. ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡು ರಾಜ್ಯಭಾರ ಮಾಡಿರ್ತಕ್ಕಂಥ ರಾಜ ಯಾರು, ಈ ಸುಲ್ತಾನ ಯಾರು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದರು. ಇವರು ಬಲ್ಬನ್ ನೋಡ್ರಿ, ಇವರು ತುಂಬ ಇಂಪಾರ್ಟೆಂಟು. ದೆಹಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಯಿತು. ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡುತ್ತಾ ಇತ್ತು. ಓಕೆ, ಇದು ಆಡಳಿತ ಆಯಿತು. ನೆಕ್ಸ್ಟು ಆರ್ಥಿಕತೆ. ಈ ದೆಹಲಿ ಸುಲ್ತಾನರ ಆರ್ಥಿಕತೆ ಹೇಗಿತ್ತು ಅಂದರೆ, ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಘ್ಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು. ನೋಡ್ರಿ, ಇದನ್ನು ಮಾತ್ರ ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದ್ದಾನೆ. ಅದೇ ಕಟ್ಟುನಿಟ್ಟಾಗಿ ಆ ನಾಣ್ಯಗಳನ್ನು ಚಲಾವಣೆ ಮಾಡೋ ಟೈಮಲ್ಲಿ ಈ ಥರ ಮಾಡಲಿಲ್ಲ ಈತ. ಮೊಹಮ್ಮದ್ ಬಿನ್ ತುಘ್ಲಕ್ ಕಂದಾಯವನ್ನು ಮತ್ತು ಎಲ್ಲ ತನ್ನ ಭಂಡಾರವನ್ನೆಲ್ಲ ಬರಿದು ಮಾಡ್ಕೊಂಡಾದ್ಮೇಲೆ ಅದನ್ನು ಮತ್ತೆ ಭರ್ತಿ ಮಾಡಬೇಕಲ್ಲ, ಹಾಗಾಗಿ ಕಂದಾಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತಾನೆ. ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಹೇಳ್ತಾರೆ. ಆಮೇಲೆ ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿದ್ದವು. ಇದು ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು. ನೇಯ್ಗೆಯು ಇವರ ಬೃಹತ್ ಉದ್ಯಮವಾಗಿತ್ತು ನೋಡ್ರಿ. ಓಕೆ, ಸುಲ್ತಾನರು ಪ್ರಮುಖವಾಗಿ ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ತಾ ಇದ್ರು. ಅಂದರೆ ಅಶ್ವಗಳನ್ನು ಯುದ್ಧಕ್ಕಾಗಿ ಆಮದು ಮಾಡ್ಕೊಳ್ತಾ ಇದ್ರು. ನೋಡ್ರಿ, ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂತಂದರೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಸೈನಿಕರು ಮೋಸ ಮಾಡಬಾರ್ದು ಅಂತೇಳಿ ಚೆಹರೆ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಆಮೇಲೆ ಕುದುರೆಗಳ ಮೋಸ ಆಗಬಾರ್ದು ಅಂತೇಳಿ ದಾಗ್ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇವು ತುಂಬ ಇಂಪಾರ್ಟೆಂಟು. ಈ ಹಿಂದೆ ಎಕ್ಸಾಮಲ್ಲಿ ಸಾಕಷ್ಟು ಸರಿ ಕೇಳಿದ್ದಾರೆ ಈ ಕ್ವಶನ್ಸ್ಗಳನ್ನು. ಚೆಹರೆ ಮತ್ತು ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಆಮೇಲೆ ಮಾರುಕಟ್ಟೆ ಸುಧಾರಣೆಗೋಸ್ಕರ ಸಹನಾ-ಇ-ಮಂಡಿ ಅಂತೇಳಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಸಹನಾ-ಇ-ಮಂಡಿ ಅಂತೇಳಿ ಜಾರಿಗೆ ತರ್ತಾರೆ. ಈ ಸಹನಾ-ಇ-ಮಂಡಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಆಮೇಲೆ ಇದು ಎದಕ್ಕೋಸ್ಕರ ಜಾರಿಗೆ ತರ್ತಾರೆ ಅಂತಲೂ ಕೇಳಿದ್ದಾರೆ. ಇದು ಮಾರುಕಟ್ಟೆ ಸುಧಾರಣೆಗೋಸ್ಕರ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಈ ಜಾರಿಗೆಯನ್ನು ತರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯು ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡಿದ್ದನು. ಅಂದರೆ ಗುಲಾಮರು, ಈ ಒಬ್ಬ ವ್ಯಕ್ತಿ ಈ ಗುಲಾಮನಾಗೋದಕ್ಕೆ ಇಂತಿಷ್ಟು ಬೆಲೆಗೆ ಇರ್ತಾನೆ ಅಂತ ಬೆಲೆ ನಿಗದಿ ಮಾಡಿದ್ದ. ಇಂತಿಷ್ಟು ರೂಪಾಯಿಗಳಿಗೆ ಈತ ಮಾರಾಟ ಆಗ್ತಾನೆ ಅಂತ. ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಿತ್ತು. ನೋಡ್ರಿ, ಎಷ್ಟು ಕ್ರೂರವಾಗಿ ಈತ ಆಡಳಿತ ಮಾಡ್ತಾನೆ. ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಈ ಗುಲಾಮರನ್ನು ಮಾರಾಟ ಮಾಡ್ತಾನೆ. ಸುಲ್ತಾನರ ಕೈ ಕೆಳಗಿದ್ದ ಗುಲಾಮರ ಸಂಖ್ಯೆಯಾದರೂ ದಂಗು ಬಡಿಸುವಂತಿತ್ತು. ಅಂದರೆ ಎಷ್ಟಿತ್ತು ಅಂತಂದರೆ 50,000 ಗುಲಾಮರಿದ್ದರು ನೋಡ್ರಿ ಈತನಲ್ಲಿ. ಆಮೇಲೆ ಫಿರೋಜ್ ಶಾ ತುಘ್ಲಕ್ನ ಅಧೀನದಲ್ಲಿ 1,80,000 ಗುಲಾಮರಿದ್ದರು. ಈ ಅಲ್ಲಾವುದ್ದೀನ್ ಖಿಲ್ಜಿನೇ ಬೆಟರ್ ಅಲ್ಲ ಇವನ್ಕಿಂತ. ಈ ಅಲ್ಲಾವುದ್ದೀನ್ ಖಿಲ್ಜಿ ಬಳಿ ಬರೀ 50,000 ಗುಲಾಮರಿದ್ದರೆ, ಈ ಫಿರೋಜ್ ಶಾ ತುಘ್ಲಕ್ನಲ್ಲಿ 1,80,000 ಗುಲಾಮರಿದ್ದರು ಅಂತ ನೋಡ್ರಿ. ಓಕೆ, ನೋಡೋಣ ನೆಕ್ಸ್ಟ್. ವಾಸ್ತುಶಿಲ್ಪ ಮತ್ತು ಸಾಹಿತ್ಯ. ಈ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಅಂತ ಬಂದಾಗ, ದೆಹಲಿಯ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾದ ಕುತುಬ್ ಮಿನಾರ್. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾರೆ. ಇದು ವಿಶ್ವ ಪಾರಂಪರಿಕ ಪಟ್ಟಿಗೂ ಸಹ ಸೇರ್ಪಡೆಯಾಗಿದೆ ನೋಡ್ರಿ. ಇದು ಇಂಪಾರ್ಟೆಂಟು. ಈ ಕುತುಬ್ ಮಿನಾರು ಎಷ್ಟು ಮೀಟರ್ ಎತ್ತರದಲ್ಲಿದೆ ಅಂತಂದರೆ 71 ಮೀಟರ್ ಎತ್ತರದಲ್ಲಿದೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅಲೈ ದರ್ವಾಜಾ ಎಂಬ ಸುಂದರ ದ್ವಾರ, ಇದು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಕುವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿಕೋಟೆ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ಇವೆಲ್ಲ ಈ ವಾಸ್ತುಶಿಲ್ಪದಲ್ಲಿ ಬರ್ತವೆ. ಇದೇ ಕಾಲದಲ್ಲಿ ಉರ್ದು ಭಾಷೆಯಲ್ಲಿ ರೂಪುಗೊಂಡಿತು. ಉರ್ದು ಭಾಷೆ ಏನಾಗುತ್ತೆ ಇಲ್ಲಿ ರೂಪುಗೊಳ್ಳುತ್ತೆ.
ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಇವರು ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳಾಗಿದ್ದಾರೆ. ಖುಸ್ರು ಸಂಗೀತಗಾರನಾಗಿದ್ದು ತಬ್ಲಾ, ಸಿತಾರ್ ಮುಂತಾದ ವಾದ್ಯಗಳನ್ನು ಇವರು ಮಾಡ್ತಾ ಇದ್ರು. ಆಮೇಲೆ ಜೈಸಿ ಎಂಬ ಕವಿಯು ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೆದಿದ್ದಾರೆ. ನೋಡ್ರಿ, ಪದ್ಮಾವತ್ ಈ ಪದ್ಮಾವತ್ ಫಿಲಮ್ ರಿಲೀಸ್ ಆದಾಗ ಇದು ತುಂಬಾನೇ ನ್ಯೂಸಲ್ಲಿತ್ತು. ಈ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೆದವರು ಯಾರು ಅಂತಂದ್ರೆ ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಬರೀತಾರೆ. ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಇರ್ತಾನೇನೋ, ನನಗಷ್ಟೊಂದು ನೆನಪಾಗ್ತಾ ಇಲ್ಲ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆಯೋ ಅವರು ಕಮೆಂಟ್ ಮೂಲಕ ಹಾಕಿ. ರಮಾನಂದ, ಕಬೀರ, ರಾಯಿದಾಸ, ಮೀರಾ ಈ ಕಾಲದಲ್ಲಿಯ ಭಕ್ತ ಸಂತರಾಗಿದ್ರು. ನೋಡ್ರಿ, ಯಾರ್ಯಾರು ರಮಾನಂದರು, ಕಬೀರರು, ಆಮೇಲೆ ರಾಯಿದಾಸರು, ಮೀರಾ ಇವರೆಲ್ಲರೂ ಈ ಕಾಲದಲ್ಲಿರ್ತಕ್ಕಂಥ ಭಕ್ತಿ ಸಂತರಾಗಿದ್ದರು. ನೋಡ್ರಿ, ಒಂದು ನಿಮಿಷ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದ್ದಾರೆ ನೋಡ್ರಿ, ಕಬೀರ್ ದಾಸರು. ಆಮೇಲೆ ಇವರು ಮೀರಾಬಾಯಿ. ಓಕೆ, ಕಾಲಗಣನೆಯನ್ನು ನೋಡ್ತಾ ಬರೋಣ. ಈ ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ದಾಳಿ ಎಷ್ಟರಲ್ಲಿ ಆಗುತ್ತೆ? 712ರಲ್ಲಿ ಮಾಡ್ತಾರೆ. ಮೊಹಮ್ಮದ್ ಗಜನಿ ಆಕ್ರಮಣ ಎಷ್ಟರಲ್ಲಿ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಶಕ ವರ್ಷ 1000ರಿಂದ 1026ರವರೆಗೂ 17 ಬಾರಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಒಂದು ಸಾರಿ ದಾಳಿಯನ್ನು ಮಾಡಿ ಸಂಪತ್ತನ್ನು ಲೂಟಿ ಮಾಡಿದಾಗ ಈತನಿಗೆ ಆ ಸಂಪತ್ತಿನ ರುಚಿ ಇನ್ನೂ ಸಾಕಾಗಲ್ಲ. ಹಂಗಾಗಿ 17 ಬಾರಿ ದಾಳಿ ಮಾಡಿ 17 ಬಾರಿನೂ ನಮ್ಮ ಭಾರತದಿಂದ ಸಂಪತ್ತನ್ನು ಹೊಳೆ ಥರ ಹರಿಸ್ಕೊಂಡು ತಗೊಂಡು ಹೋಗ್ತಾನೆ ಈತ. ತರೇನ್ ಕದನಗಳು ಮೊಹಮ್ಮದ್ ಗೋರಿ ಆಮೇಲೆ ಪೃಥ್ವಿರಾಜ್ ಚೌಹಾಣರ ನಡುವೆ ಈ ತರೇನ್ ಕದನಗಳು ನಡೆಯುತ್ತವೆ. ಅವು ಎಷ್ಟರಲ್ಲಿ ಅಂತಂದರೆ 1191 ಆಮೇಲೆ 92. ಈ ಹಿಂದೆ ಕ್ಲಾಸಲ್ಲಿ ಇದರಲ್ಲೇ ಈ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆ ಕದನ ಅಂತ ಬಂದಾಗ ಹೇಳಿದ್ನಲ್ಲ, ಅದು 1900 ಅಲ್ಲ, 1191 ಆಮೇಲೆ 1192ರಲ್ಲಿ ಈ ಕದನಗಳು ನಡೀತವೆ ಇವರಿಬ್ಬರ ನಡುವೆ. ಇದಕ್ಕೆ ತರೇನ್ ಕದನಗಳು. ಓಕೆ, ದೆಹಲಿಯ ಇದು ಕರೆಕ್ಟ್ ಮಾಡ್ಕೊಳ್ರಿ. ಈ ಹಿಂದೆ ನಾನು 1911 ಆ ಥರ ಹೇಳಿದ್ದೆ, ಕನ್ಫ್ಯೂಸ್ ಆಯಿತು. ಅದು ಫ್ಲೋನಲ್ಲಿ ತಪ್ಪು ಹೇಳಿದ್ದೀನಿ, ಸಾರಿ. ಇದು 1191 ಆಮೇಲೆ 92 ನೋಡ್ರಿ, ಕನ್ಫ್ಯೂಸ್ ಆಯ್ತು ಅದು. ದೆಹಲಿ ಸುಲ್ತಾನರ ಆಳ್ವಿಕೆ ಯಾವಾಗ ಆಯಿತು ಅಂತಂದಾಗ ದೆಹಲಿ ಸುಲ್ತಾನರು 1206ರಿಂದ 1526ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ದೆಹಲಿ ಸುಲ್ತಾನರು ಎಷ್ಟರಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ದಾರೆ. 1206ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರು 1526ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಕುತುಬುದ್ದೀನ್ ಐಬಕ್ 1206ರಿಂದ 1210ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ರಜಿಯಾ ಸುಲ್ತಾನ 1236ರಿಂದ 1240ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ 1296ರಿಂದ 1316ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ಮೊಹಮ್ಮದ್ ಬಿನ್ ತುಘ್ಲಕನು 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟು ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ಆಗುತ್ತೆ ಅಂತಂದರೆ ಪಾಣಿಪತ್ ಕದನ ಹಾಗೂ ಮೊಘಲರ ಆಳ್ವಿಕೆ. ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ಆಗುತ್ತೆ ಅಂತ ಇಲ್ಲಿ ಹೇಳಿದ್ನಲ್ಲ ನಾನು, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಈ ಪಾಣಿಪತ್ ಕದನ ಆಗುತ್ತೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯರ ನಡುವೆ 1526ರಲ್ಲಿ ಈ ಪಾಣಿಪತ್ ಕದನ ನಡೆದು ಅದರಲ್ಲಿ ಈ ಸಾಮ್ರಾಜ್ಯ ಅವನತಿಯಾಗುತ್ತೆ. ಮೊಘಲ ಸಾಮ್ರಾಜ್ಯ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಪದಗಳು ಇಲ್ಲಿ ಬಳಸಿರ್ತಕ್ಕಂಥ ಹೊಸ ಪದ ಯಾವುದು ಅಂತಂದರೆ ಮಿನಾರ್ ಅಂತ ಬರುತ್ತೆ. ಮಿನಾರ್ ಅಂದರೆ ಎತ್ತರವಾದ ಸ್ತಂಭ ಗೋಪುರ ಅಂತ ಅರ್ಥ. ಇದು ಕೇಳಿದ್ದಾರೆ ನೋಡ್ರಿ ಹಿಂದೆ ಎಕ್ಸಾಮಲ್ಲಿ, ಮಿನಾರ್ ಅಂದರೆ ಏನು ಅಂತ. ಮಿನಾರ್ ಅಂದರೆ ಎತ್ತರವಾದ ಸ್ತಂಭ ಗೋಪುರ ಎಂದರ್ಥ. ಓಕೆ, ನೆಕ್ಸ್ಟು ಬಿಟ್ಟ ಸ್ಥಳ ಬರ್ತವೆ. ಬಿಟ್ಟ ಸ್ಥಳ ನೋಡೋಣ ಬನ್ನಿರಿ. ಮೊದಲ ತರೇನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಯಾರು ಸೋತರು ಅಂತ ಕೇಳಿದ್ದಾರೆ. ಮೊದಲನೇ ತರೇನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯು ಸೋಲ್ತಾನೆ. ಯಾರು? ಮೊಹಮ್ಮದ್
ಮಹಮ್ಮದ್ ಗೋರಿ. ಮಹಮ್ಮದ್ ಗೋರಿ ಈ ಮೊದಲನೇ ತರೈನ್ ಯುದ್ಧದಲ್ಲಿ 1191ರಲ್ಲಿ ಈ ಸೋಲ್ತಾನೆ ಪೃಥ್ವಿರಾಜ್ ಚೌಹಾಣನಿಂದ. ಎಷ್ಟನೇ ಪೃಥ್ವಿರಾಜ್ ಚೌಹಾಣ್ ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ, 3ನೇ ಪೃಥ್ವಿರಾಜ್ ಚೌಹಾಣ. ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಯಾವ ಕೋಟೆಯನ್ನು ಕಟ್ಟುತ್ತಾನೆ ಅಂತಂದರೆ ಸಿರಿ ಎಂಬ ಕೋಟೆಯನ್ನು ಕಟ್ಟುತ್ತಾನೆ. ನೆಕ್ಸ್ಟು ಇಬ್ರಾಹಿಂ ಲೋಧಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಯಾರು ಅಂತಂದರೆ ಬಾಬರ್ ಮೊದಲನೇ ಪಾಣಿಪತ್ ಕದನದಲ್ಲಿ 1526ರಲ್ಲಿ ನಡೆದಿರ್ತಕ್ಕಂಥ ಕದನದಲ್ಲಿ ಸೋಲಿಸ್ತಾನೆ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಅಂದರೆ ಕುತುಬುದ್ದೀನ್ ಐಬಕ್ ಈತ ಗುಲಾಮಿ ಸಂತತಿಯ ಸ್ಥಾಪಕ ಆಗಿರ್ತಾರೆ ನೋಡ್ರಿ. ಓಕೆ, ಇವೆಲ್ಲ ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ನಾನು ಹೇಳ್ತೀನಿ. ಇದಕ್ಕೆ ಒಂದು ಕ್ಲಾಸ್ ಮಾಡ್ತೀನಿ. ತಾನು ದೇವರು ಎಂದು ಹೇಳಿಕೊಂಡು ರಾಜ್ಯವನ್ನು ಆಳಿರ್ತಕ್ಕಂಥ ಸುಲ್ತಾನ ಯಾರು ಅಂತ ನಾ ಹೇಳಿದ್ದೆ. ನೆನಪಲ್ಲಿದ್ದರೆ ಕಮೆಂಟ್ ಮಾಡಿ. ಓಕೆ, ಹೊಂದಿಸಿ ಬರೆಯಿರಿ ಇದೆ ನೋಡ್ರಿ, ನೋಡೋಣ ಬನ್ನಿರಿ. ಜೈಸಿ ಈತ ಪದ್ಮಾವತ್ ಎಂಬ ಒಂದು ಸೂಫಿ ಕಾವ್ಯವನ್ನು ರಚನೆ ಮಾಡ್ತಾನೆ. ಇದು ಪರ್ಷಿಯನ್ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಇದೆ ಅನಿಸುತ್ತೆ. ಇದನ್ನು ರಚನೆ ಮಾಡ್ತಾನೆ. ಇದು ಉರ್ದು ಭಾಷೆನಲ್ಲಿದೆ. ಈ ಉರ್ದು ಭಾಷೆನಲ್ಲಿ ಪದ್ಮಾವತ್ ಎನ್ನೋ ಒಂದು ಸೂಫಿ ಕಾವ್ಯವನ್ನು ರಚನೆ ಮಾಡ್ತಾರೆ ಜೈಸಿ. ದೌಲತಾಬಾದ್ ಅಂತೇಳಿ ಈ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ, ಮೊಹಮ್ಮದ್ ಬಿನ್ ತುಗ್ಲಕ್ ದೇವಗಿರಿಗೆ ಹೆಸರು ಕೊಡ್ತಾನೆ. ಹೊಸ ಹೆಸರು ದೇವಗಿರಿಗೆ ದೌಲತಾಬಾದ್ ಅಂತೇಳಿ ಹೆಸರು ಕೊಟ್ಟು ರಾಜ್ಯವನ್ನು ವರ್ಗಾವಣೆ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಈತ ಅಲೈ ದರ್ವಾಜವನ್ನು ಕಟ್ಟಿಸ್ತಾನೆ. ಅಲೈ ದರ್ವಾಜ ಆಮೇಲೆ ಸಿರಿ ಕೋಟೆನೂ ಕೂಡ ಕಟ್ಟಿಸ್ತಾನೆ. ಆಮೇಲೆ ಈತ ಸಹನಾ-ಇ ಮಾರುಕಟ್ಟೆ ಸುಧಾರಣೆಗಾಗಿ ಸಹನಾ-ಇ ಮಂಡಿಯನ್ನು ಜಾರಿಗೆ ತರ್ತಾನೆ. ಆಮೇಲೆ ಆಡಳಿತದಲ್ಲಿ ಮೋಸ ಆಗಬಾರ್ದು ಅಂತೇಳಿ ಚೆಹರೆ ಮತ್ತು ದಾಗ್ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾನೆ. ಅಮೀರ್ ಖುಷ್ರು ಈತ ಸಿತಾರ್ ವಾದಕ ಆಗಿರ್ತಾನೆ ನೋಡ್ರಿ. ಓಕೆ, ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಆಮೇಲೆ ಕಮೆಂಟ್ ಮಾಡಿರಿ. ಏನಾದರೂ ತಪ್ಪುಗಳಾಗಿದ್ದರೆ ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿಕೊಳ್ಳ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.